ಆಸ್ಟ್ರೇಲಿಯಾ ಎದುರು ನಡೆಯುತ್ತಿರುವಂಥ ಟೆಸ್ಟ್ ಸರಣಿಯಲ್ಲಿ ಟೀಮ್ ಇಂಡಿಯಾದ ಪರವಾಗಿ ಒಂದು ಭರ್ಜರಿಯಾದಂಥ ಪ್ರದರ್ಶನ ತೋರುತ್ತಿರುವಂತಹ ಯುವ ಆಲ್ರೌಂಡರ್ ನಿತೀಶ್ ರೆಡ್ಡಿಗೆ ಇದೀಗ BCCI ಕಡೆಯಿಂದ ಒಂದು ಬಂಪರ್ ಆಫರ್ ಸಿಗಲಿದೆ. ಹಾಗಾದರೆ ನಿತೀಶ್ ರೆಡ್ಡಿಗೆ ಸಿಗಲಿರುವ ಆ ಬಂಪರ್ ಆಫರ್ ಏನು ಎಂಬುದರ ಡೀಟೇಲ್ಸನ್ನು ಕೊಡುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೆಯೇ ಹಾರ್ದಿಕ್ ಪಾಂಡ್ಯ ಮತ್ತು ನಿತೀಶ್ ರೆಡ್ಡಿ ಇವರಿಬ್ಬರಲ್ಲಿ ನಿಮ್ಮ ನೆಚ್ಚಿನ ಆಟಗಾರ ಯಾರು ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಕೂಡ ಆಸ್ಟ್ರೇಲಿಯಾ ಎದುರು ನಡೆಯುತ್ತಿರುವಂಥ ಟೆಸ್ಟ್ ಸರಣಿಯಲ್ಲಿ ಟೀಮ್ ಇಂಡಿಯಾದ ಕೆಲವು ಸ್ಟಾರ್ ಆಟಗಾರರು ಒಂದು ಉತ್ತಮವಾದ ಪ್ರದರ್ಶನ ತೋರಲು ವಿಫಲರಾಗುತ್ತಿದ್ದಾರೆ. ಇನ್ನೊಂದು ಕಡೆ ಆಸ್ಟ್ರೇಲಿಯಾ ಎದುರು ನಡೆಯುತ್ತಿರುವಂಥ ಟೆಸ್ಟ್ ಸರಣಿಯಲ್ಲಿ ಪದಾರ್ಪಣೆ ಮಾಡಿರುವಂಥ ನಿತೀಶ್ ರೆಡ್ಡಿ ಒಂದು ಉತ್ತಮವಾದ ಪ್ರದರ್ಶನ ತೋರುವುದರ ಮೂಲಕ ಮಿಂಚುತ್ತಿದ್ದಾರೆ. ನಿತೀಶ್ ರೆಡ್ಡಿ ತೋರುತ್ತಿರುವಂತಹ ಒಂದು ಉತ್ತಮವಾದ ಆಲ್ರೌಂಡಿಂಗ್ ಪ್ರದರ್ಶನದಿಂದಾಗಿ ಟೀಮ್ ಇಂಡಿಯಾದ ಅಭಿಮಾನಿಗಳು ನಿತೀಶ್ ರೆಡ್ಡಿ ಮೇಲೆ ಫುಲ್ ಫಿದಾಗಿದ್ದಾರೆ ಅಂತಲೇ ಹೇಳಬಹುದಾಗಿದೆ. ಹೀಗೆ ಸದ್ಯ ಒಂದು ಉತ್ತಮವಾದ ಪ್ರದರ್ಶನ ತೋರುವುದರ ಮೂಲಕ ಭರವಸೆ ಮೂಡಿಸಿರುವ ನಿತೀಶ್ ರೆಡ್ಡಿಗೆ ಇದೀಗ BCCI ಕಡೆಯಿಂದ ಕೂಡ ಒಂದು ಬಂಪರ್ ಆಫರ್ ಸಿಗಲಿದೆ. ಮೊದಲೆರಡು ಟೆಸ್ಟ್ ಪಂದ್ಯದಲ್ಲಿ ನಿತೀಶ್ ರೆಡ್ಡಿ ತೋರಿರುವ ಪ್ರದರ್ಶನ ನೋಡಿದರೆ ಖಂಡಿತವಾಗಿಯೂ ಮೂರನೇ ಟೆಸ್ಟ್ ಪಂದ್ಯದಲ್ಲೂ ಕೂಡ ನಿತೀಶ್ ರೆಡ್ಡಿಗೆ ಟೀಮ್ ಇಂಡಿಯಾದ ಪ್ಲೇಯಿಂಗ್ 11ನಲ್ಲಿ ಸ್ಥಾನ ಸಿಗಲಿದೆ. ಮೂರನೇ ಟೆಸ್ಟ್ ಪಂದ್ಯದಲ್ಲೂ ಕೂಡ ನಿತೀಶ್ ರೆಡ್ಡಿಗೆ ಸ್ಥಾನ ಸಿಕ್ಕರೆ ಆಗ ಟೀಮ್ ಇಂಡಿಯಾದ ಪರವಾಗಿ 3 ಟೆಸ್ಟ್ ಪಂದ್ಯಗಳನ್ನ ಆಡಿದ ಆಟಗಾರನಾಗಿ ನಿತೀಶ್ ರೆಡ್ಡಿ ಹೊರಹೊಮ್ಮುತ್ತಾರೆ. ಹೀಗಾಗಿದ್ದಲ್ಲಿ ನಿತೀಶ್ ರೆಡ್ಡಿಗೆ BCCI ಕಡೆಯಿಂದ ಸೆಂಟ್ರಲ್ ಕಾಂಟ್ರಾಕ್ಟ್ ಸಿಗಲಿದೆ. ಒಬ್ಬ ಆಟಗಾರ 3 ಟೆಸ್ಟ್ ಪಂದ್ಯ ಅಥವಾ 8 ಏಕದಿನ ಪಂದ್ಯಗಳನ್ನು ಆಡಿದಲ್ಲಿ BCCIನ ಸೆಂಟ್ರಲ್ ಕಾಂಟ್ರಾಕ್ಟ್ ಅನ್ನು ಪಡೆಯಲು ಅರ್ಹನಾಗುತ್ತಾನೆ. ಹೀಗಾಗಿ ಮೂರನೇ ಟೆಸ್ಟ್ ಪಂದ್ಯವನ್ನು ಆಡುವುದರ ಮೂಲಕ ನಿತೀಶ್ ರೆಡ್ಡಿ BCCIನ ಸೆಂಟ್ರಲ್ ಕಾಂಟ್ರಾಕ್ಟ್ಗೆ ಒಳಪಡಲಿದ್ದಾರೆ. ಹೀಗಾಗಿದ್ದಲ್ಲಿ ವರ್ಷಕ್ಕೆ ನಿತೀಶ್ ರೆಡ್ಡಿಗೆ BCCI ಕಡೆಯಿಂದ 1 ಕೋಟಿ ರೂಪಾಯಿ ಸಿಗಲಿದೆ. ಇದರ ಜೊತೆಗೆ ಟೆಸ್ಟ್ ಪಂದ್ಯವೊಂದನ್ನು ಆಡಿದಾಗ ನಿತೀಶ್ ರೆಡ್ಡಿಗೆ BCCI ಕಡೆಯಿಂದ 15 ಲಕ್ಷ ಸಿಗಲಿದೆ. ಇನ್ನು ಒಂದು ಏಕದಿನ ಪಂದ್ಯಕ್ಕೆ BCCI ಕಡೆಯಿಂದ ನಿತೀಶ್ ರೆಡ್ಡಿಗೆ 6 ಲಕ್ಷ ಸಿಗಲಿದ್ದರೆ T20 ಪಂದ್ಯಕ್ಕೆ 3 ಲಕ್ಷ ಸಿಗಲಿದೆ. ಹೀಗೆ ಒಂದು ಉತ್ತಮವಾದ ಪ್ರದರ್ಶನ ತೋರುವುದರ ಮೂಲಕ ಭರವಸೆ ಬೆಳಕನ್ನು ಮೂಡಿಸಿರುವಂತಹ ನಿತೀಶ್ ರೆಡ್ಡಿಗೆ BCCI ಕಡೆಯಿಂದ ಈ ಮೂಲಕ ಒಂದು ಬಂಪರ್ ಆಫರ್ ಸಿಗಲಿದೆ ಅಂತಲೇ ಹೇಳಬಹುದಾಗಿದೆ. ಇನ್ನು ನಿತೀಶ್ ರೆಡ್ಡಿ ಆಸ್ಟ್ರೇಲಿಯಾ ಎದುರು ನಡೆಯುತ್ತಿರುವಂಥ ಟೆಸ್ಟ್ ಸರಣಿಯಲ್ಲಿ ತೋರುತ್ತಿರುವ ಒಂದು ಉತ್ತಮ ಪ್ರದರ್ಶನದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆಯೇ ಇದುವರೆಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬನ್ನು ಕೂಡ ಆಗಿ. ಥ್ಯಾಂಕ್ ಯು.